ಇವತ್ತಿನ ದಿನ ನಾನು ಮಧು ಮತ್ತು ಕೈಟವರ ಸಂಹಾರ ಹೇಗೆ ದೇವಿಯಿಂದ ಆಯ್ತು ಅನ್ನೋದನ್ನ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತೀನಿ. ಮಧು ಮತ್ತು ಕೈಟವರು ವಿಷ್ಣುವು ಯೋಗ ನಿದ್ರೆಯಲ್ಲಿದ್ದಾಗ ವಿಷ್ಣುವಿನ ಕಿವಿಯಿಂದ ಜನಿಸಿದಂತ ರಾಕ್ಷಸರು. ಈ ರಾಕ್ಷಸರೇನಿರ್ತಾರೆ ಅವರು ಬ್ರಹ್ಮನಿಗೆ ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ. ಈ ತೊಂದರೆ ಕೊಡ್ತಿದ್ದಾಗ ಬ್ರಹ್ಮ ದೇವಿಯನ್ನ ಪ್ರಾರ್ಥನೆ ಮಾಡಿ, ದೇವಿ, ಈ ರಾಕ್ಷಸರನ್ನ ವಿಷ್ಣುವಿನಿಂದ ಮಾತ್ರ ಕೊಲ್ಲಲು ಸಾಧ್ಯ, ದಯವಿಟ್ಟು ವಿಷ್ಣುವನ್ನ ಯೋಗನಿದ್ರೆಯಿಂದ ಎಬ್ಬಿಸು ಅಂತ ಕೇಳ್ತಾರೆ. ಆಗ ದೇವಿ ಯೋಗನಿದ್ರೆಯನ್ನ ವಿಷ್ಣುವನ್ನು ಎಬ್ಬಿಸ್ತಾರೆ. ಎಬ್ಬಿಸಿದಾಗ ವಿಷ್ಣು ಮತ್ತು ಮಧುಕೈಟವರ ನಡುವೆ 5,000 ವರ್ಷಗಳ ಘನಘೋರ ಯುದ್ಧ ನಡೆಯುತ್ತೆ. ಈ 5,000 ವರ್ಷಗಳು ಘನಘೋರ ಯುದ್ಧ ನಡೆದರೂ ಈ ಮಧು ಮತ್ತು ಕೈಟವರು ಸೋಲಲ್ಲ. ಆಗ ಮಹಾವಿಷ್ಣು ಇವರ ಬಲಿಷ್ಠತೆಯನ್ನು ಮೆಚ್ಚಿ, ನಿಮಗೆ ಏನು ವರ ಬೇಕೋ ಕೇಳಿ, ಇನ್ನು ಮುಂದೆ ಯಾರಿಗೂ ತೊಂದರೆ ಕೊಡದಂತೆ ಬದುಕಿ ಅಂತ ಹೇಳ್ತಾರೆ. ಆಗ ಈ ಮಧುಕೈಟವರ ಅಹಂಕಾರ ಇನ್ನೂ ಕಡಿಮೆ ಆಗಿರಲ್ಲ. ವಿಷ್ಣು, ನಿನಗೆ ಬಹುಶಃ ಸುಸ್ತಾಗಿರ್ಬೇಕು ನಮ್ಮ ಜೊತೆ ಯುದ್ಧ ಮಾಡಿ, ನಿನಗೆ ಏನು ವರ ಬೇಕೋ ಕೇಳು, ನಾವೇ ಕೊಡ್ತೀವಿ ಅಂತ. ಆಗ ತುಂಬಾ ಸಿಟ್ಟಿಗೊಳಗಾಗಿ ವಿಷ್ಣು ಸುದರ್ಶನ ಚಕ್ರದಿಂದ ಇವರನ್ನು ಛಿದ್ರಗೊಳಿಸ್ತಾನೆ. ಇವರ ದೇಹ ಸಾವಿರಾರು ಛಿದ್ರಗಳಾಗಿ ಭೂಮಿ ಸೃಷ್ಟಿಸಲ್ಪಟ್ಟಿದೆ ಅಂತ ಇತಿಹಾಸ ಅಥವಾ ಪುರಾಣ ಹೇಳುತ್ತೆ. ಹಾಗಾಗಿ ವಿಷ್ಣುವನ್ನ ಮಧುಸೂದನ ಎಂದು ಕರೆಯುತ್ತಾರೆ. ಹಾಗೆ ಇನ್ನೊಂದು ನಾವಿಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ವಿಷ್ಣು ಬೇರೆ ಅಲ್ಲ, ದೇವಿ ಬೇರೆ ಅಲ್ಲ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ.